ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ನ ಮತ್ತೊಂದು ಕ್ರೌರ್ಯ ಅನಾವರಣ ಆಗಿದೆ. ಬೇಡ ಅಂದ್ರೂ ಕೂಡ ರೇಣುಕಾಸ್ವಾಮಿಗೆ ಬಿರಿಯಾನಿಯನ್ನ ತಿನ್ನೋಕೆ ಹೇಳಿದ್ದು ದರ್ಶನ್. ನಾನ್ ವೆಜ್ ತಿನ್ನಲ್ಲ ಅಂದ್ರೂ ಚಿಕನ್ ಬಿರಿಯಾನಿ ತಿನ್ನುವಂತೆ ರೇಣುಕಾಸ್ವಾಮಿಗೆ ಬಲವಂತ ಮಾಡಲಾಗಿತ್ತು. ಬಲವಂತವಾಗಿ ಖುದ್ದು ನಟ ದರ್ಶನ್ ರೇಣುಕಾಸ್ವಾಮಿಯ ಬಾಯಿಗೆ ಚಿಕನ್ ಬಿರಿಯಾನಿಯನ್ನ ತುರುಕಿಸಿದ್ರು. ಚಿಕನ್ ತಿನ್ನೋಕಾಗದೆ ಊಟವನ್ನ ನೆಲಕ್ಕುಗಿದಿದ್ದಂತೆ ರೇಣುಕಾಸ್ವಾಮಿ. ಊಟಕ್ಕೆ ಬೆಲೆ ಕೊಡೋ ಅಂತ ರೇಣುಕಾಸ್ವಾಮಿಗೆ ಆಗ ದರ್ಶನ್ ಬೈದಿದ್ರಂತೆ. ನಾವು ಜಂಗಮರು ತಿನ್ನೋದಿಲ್ಲ ಅಂತ ರೇಣುಕಾಸ್ವಾಮಿ ಹೇಳಿದ್ರು. ತಿನ್ನೋದಕ್ಕೆ ಒದ್ದಾಟವನ್ನ ನಡೆಸಿದ್ರು ಕೂಡ ಡಿ ಗ್ಯಾಂಗ್. ದರ್ಶನ್ ಹಾಗೆ ಗ್ಯಾಂಗ್ ರೇಣುಕಾಸ್ವಾಮಿಗೆ ಚಿಕನ್ ಬಿರಿಯಾನಿಯನ್ನ ತಿನ್ನಿಸಿತ್ತು. ಈ ವಿಚಾರವನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ನಾನು ಜಂಗಮಕ್ಕೆ ಸೇರಿದವನು, ಅಥವಾ ಅಂದ್ರೆ ನಾನು ನಾನ್ ವೆಜ್ ತಿನ್ನೋದಿಲ್ಲ, ನನಗೆ ತಿನ್ನಿಸ್ಬೇಡಿ, ನನಗೆ ಬೇಡ ಅಂತ ಹೇಳಿ ಬೇಡಿಕೊಂಡ್ರೂ ಕೂಡ ಖುದ್ದು ನಟ ದರ್ಶನ್ ಕೇಳಿಲ್ಲ. ಚಿಕನ್ ಬಿರಿಯಾನಿಯನ್ನ ಬಾಯಿಗೆ ತುರುಕುವಂತಹ ಕೆಲಸವನ್ನ ಮಾಡ್ತಾರೆ. ಆತ ಬೇಡ ಅಂದ್ರು ಅದನ್ನ ಉಗಿದ್ರೂ ಕೂಡ ಆಗ ಬೈತಾರಂತೆ. ಅನ್ನಕ್ ಬೆಲೆ ಕೊಡು ನೀನು, ಯಾಕಂಗ್ ಉಗಿದೆ ಅಂತ ಹೇಳಿ ಜೋರ್ ಮಾಡ್ತಾರಂತೆ. ಅಂದ್ರೆ ಹಲ್ಲೆ ಮಾಡಿದ್ ಒಂದ್ ಕಡೆ, ಮಾರಣಾಂತಿಕವಾಗಿ ಹೊಡೆದಿದ್ ಒಂದ್ ಕಡೆ, ಎತ್ತಿ ಒಗದಿದ್ ಒಂದ್ ಕಡೆಗೆ, ಮರ್ಮಾಂಗ ತುಳಿದಿದ್ ಒಂದ್ ಕಡೆ, ಅದ್ರ ಜೊತೆ ತಾನ್ ತಿನ್ನೋದಿಲ್ಲ ಅಂತ ಆತನೇ ಬಾಯಿ ಬಿಟ್ಟು ಹೇಳ್ತಾ ಇದ್ರು. ಚಿಕನ್ ಬಿರಿಯಾನಿಯನ್ನ ತಿನ್ನಿಸಿ ಕ್ರೌರ್ಯವನ್ನ ಮೆರೆಯುವಂತಹ ಕೆಲಸವನ್ನ ದರ್ಶನ್ ಹಾಗೆಯೇ ಗ್ಯಾಂಗ್ ಮಾಡಿತ್ತು ಅನ್ನುವುದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಿಕನ್ ಬಿರಿಯಾನಿ ತಿನ್ನಿಸಿ ತಿನ್ನುವಂತ ಆತನಿಗೆ ಟಾರ್ಚರ್ ಕೊಟ್ಟು ಆತ ಅದನ್ನು ಉಗಿದ್ರೆ ತಿನ್ನೋ ಅನ್ನಕ್ಕೆ ಬೆಲೆ ಕೊಡು ಅಂತ ದರ್ಶನ್ ಹೇಳಿದ್ದಾನಂತೆ. ಸೊ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ. ಎಂಥ ವಿಕೃತಿ ಇರ್ಬೋದು ಈ ಮನುಷ್ಯನದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ತಿನ್ನೋ ಅನ್ನ ಸರಿ, ನಾನೇನು ತಿಂತೀನಿ ಅನ್ನೋದು ಮುಖ್ಯ ಅಲ್ವಾ. ನಾಳೆ ದಿನ ಚೈನಾದಲ್ಲಿ ಜಿರ್ಲೆ ಬಿರಿಯಾನಿ ತಿಂತಾರೆ, ಕಪ್ಪೆ ಬಿರಿಯಾನಿ ತಿಂತಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನಿಗೂ ಕೊಡಬೇಕು ಅದನ್ನ ತಿನ್ನು ಅಂತ. ತಿನ್ನೋ ಅನ್ನಕ್ಕೆ ಬೆಲೆ ಕೊಡು ಅಂತ ತಿನ್ನಿಸ್ಬೇಕು. ತಿನ್ನೋದಕ್ಕೆ ಸಾಧ್ಯನಾ? ಹಂಗೆ ತಾನೆ. ನಾನು ಯಾವುದನ್ನು ತಿಂತೀನೋ ಅದನ್ನು ತಿನ್ನಬಹುದು. ಅದನ್ನು ಬಿಟ್ಟು ಹೊಡೆದು ಬಡದು ಚಿಕನ್ ಬಿರಿಯಾನಿ ತಿನ್ನು ಅಂತಂದ್ರೆ ಈ ಮನುಷ್ಯನ ವಿಕೃತಿ ಎಷ್ಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಎಂಥ ದುಷ್ಟ ಈತ ಅನ್ನೋದು ಗೊತ್ತಾಗ್ತಾ ಇದೆ. ತಾನೊಬ್ಬ ಸೆಲೆಬ್ರಿಟಿ ಅಂತ ಹೇಳಿಕೊಂಡು ಮೈಕ್ ಸಿಕ್ಕಾಗಲೆಲ್ಲ ಭಾಷಣ ಮಾಡೋ ಸಂದರ್ಭದಲ್ಲಿ ನಾನು ಪಶ್ಚಾತ್ತಾಪ ಪಟ್ಟೆ, ಹಿಂದೊಮ್ಮೆ ಜೈಲಿಗೆ ಹೋದಾಗ ಅಂತೆಲ್ಲ ಕತೆ ಹೇಳಿದಂಥ ವ್ಯಕ್ತಿ ಆತ ಎಂಥ ವಿಕೃತಿಯ ಮನುಷ್ಯ, ಎಂಥ ವಿಕೃತಿಯ ಮನುಷ್ಯನಾಗಿದ್ದ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲ ಅಂತಾದರೆ ಯಾರೋ ಒಬ್ಬ ವೆಜಿಟೇರಿಯನ್ ಅಥವಾ ಸಸ್ಯಾಹಾರಿ ಆತನಿಗೆ ನಾನ್ ವೆಜ್ ಬಿರಿಯಾನಿಯನ್ನು ಕೊಟ್ಟು ತಿನ್ನು ಅಂತ ಹೊಡೆದು ಬಡ್ದು ಸಾಯೋ ಹಂತದಲ್ಲಿ ಆತನಿಗೆ ತಿನ್ನಿಸ್ತಾನೆ ಅಂತಂದರೆ ಈತನ ಮನಸ್ಥಿತಿ ಎಂಥ ವಿಕೃತ ಮನಸ್ಥಿತಿ ಅನ್ನೋದು ಗೊತ್ತಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ರೀತಿ ಟಾರ್ಚರ್ ಕೊಟ್ಟರು ಅನ್ನೋದು ಕೂಡ ಗಮನಿಸಬೇಕು ನಾವು. ಬಹಳ ಸಂದರ್ಭದಲ್ಲಿ ಈ ಭೂಗತ ದೊರೆಗಳು ಅಥವಾ ಭೂಗತ ಪಾತಕಿಗಳು, ಅಂಡರ್ ವರ್ಲ್ಡ್ನವರು, ರೌಡಿಗಳು ಕೂಡ ಈ ರೀತಿ ವಿಕೃತಿ ತೋರಿಸೋದಿಲ್ಲ. ಒಬ್ಬನನ್ನು ಕೊಂದಿದ್ದಾರೆ ಅಂತ ಆದರೆ, ದ್ವೇಷಕ್ಕಾಗಿ ಕೊಂದರು ಅಂತಂದ್ರೆ ಇಷ್ಟು ವಿಕೃತಿ ಮೆರೆಯೋದಿಲ್ಲ ಅವರು. ಆದರೆ ಈತನ ವಿಕೃತಿ ಅವರನ್ನೂ ನಾಚಿಸೋ ರೀತಿಯಲ್ಲಿದೆ. ಅಂತ ಭೂಗತ ದೊರೆಗಳು, ರೌಡಿಗಳು ಎಂತೆಂಥವ್ರನ್ನ ನೋಡಿದೆ ಬೆಂಗಳೂರು. ಅದಕ್ಕಿಂತಲೂ ಕೆಟ್ಟ ಮನುಷ್ಯ ಈತ, ಅದಕ್ಕಿಂತ ವಿಕೃತ ಮನುಷ್ಯ ಈತ ಅನ್ನೋದು ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.